ಸ್ನೇಹ ಸಾಗರ ವೆಂಚರ್ಸ್, a vision for your better life. Trust first, ಪ್ರಾಫಿಟ್ ನೆಕ್ಸ್ಟ್ ಎಂಬ ಟ್ಯಾಗ್ಲೈನ್ ನೊಂದಿಗೆ ನಮ್ಮ ಸಂಸ್ಥೆ ರಿಯಲ್ ಎಸ್ಟೇಟ್ ಜಗತ್ತಿಗೆ 2016ರಲ್ಲಿ ಅಂಬೆಗಾಲಿಟ್ಟಿದ್ದು ಇದುವರೆಗೂ 7-8 ಪ್ರಾಜೆಕ್ಟ್ಗಳನ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿ ಅತ್ಯುತ್ತಮ ಲೊಕೇಶನ್ಗಳಲ್ಲಿ ಬೆಸ್ಟ್ ಅಮ್ಯುನಿಟೀಸ್ ಕೊಟ್ಟು ನಮ್ಮ ಕಸ್ಟಮರ್ಸ್ಗೆ ಹ್ಯಾಂಡ್ ಓವರ್ ಮಾಡಿದ್ದೇವೆ. ಮತ್ತೊಂದು ಸಂತಸದ ಹಾಗೂ ಹೆಮ್ಮೆಯ ವಿಚಾರ ನಿಮ್ಮ ಮುಂದೆ ಹಂಚಿಕೊಳ್ಳಲು ನಾವು ಬಯಸುವುದೇನೆಂದರೆ, ಈಗ ನಮ್ಮ ಸಂಸ್ಥೆ ಶೈಕ್ಷಣಿಕ ಕ್ಷೇತ್ರಕ್ಕೂ ಕಾಲಿಟ್ಟಿದ್ದು ಸ್ನೇಹ ಸಾಗರ IAS ಅಕಾಡೆಮಿ ಹೆಸರಿನಲ್ಲಿ ನಾವು ಪ್ರಸ್ತುತ ವರ್ಷದಿಂದ ದೇಶದ ಅತ್ಯುನ್ನತ ಹುದ್ದೆಗಳಾದ IAS, IPS ತರಬೇತಿ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದು ಈಗಾಗಲೇ ಮೊದಲ ಬ್ಯಾಚ್ನ ತರಗತಿಗಳು ಸಹ ಪ್ರಾರಂಭವಾಗಿವೆ. ಮೊದಲಿಗೆ ಕ್ವಾಲಿಟಿ ಲೇಔಟ್ ಹೆಸರಿನಲ್ಲಿ ಶಿಡ್ಲಘಟ್ಟ ನಗರದಲ್ಲಿ ಪ್ರಾರಂಭವಾದ ನಮ್ಮ ಲೇಔಟ್ಗಳು ಮುಂದುವರೆದಂತೆ ಜಂಗಮಕೋಟೆ ಬಳಿ ಶ್ರೀ ಸಾಯಿ ಲೇಔಟ್, ಕೈಗಾರಿಕಾ ಪ್ರದೇಶ ನರಸಾಪುರದಲ್ಲಿ ಪ್ರೇರಣಾ ಲೇಔಟ್, ಮಾಲೂರಿನಲ್ಲಿ ಲಕ್ಷ ಟೌನ್ಶಿಪ್ ಸೇರಿದಂತೆ ಹಲವೆಡೆ ನಮ್ಮ ಪ್ರಾಜೆಕ್ಟ್ಗಳನ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿ ಕಸ್ಟಮರ್ಸ್ಗೆ ಹ್ಯಾಂಡ್ ಓವರ್ ಮಾಡಿ ಅವರ ಪ್ರಶಂಸೆಗೆ ಪಾತ್ರರಾಗಿದ್ದೇವೆ. ಈಗ ಪ್ರಸ್ತುತ ನಮ್ಮ 8ನೇ ಪ್ರಾಜೆಕ್ಟ್ SMK ಶ್ರೀ ಮಾರುತಿ ಕೃಪಾ. ಈ ಹೆಸರಿನಲ್ಲಿ ವೇಮಗಲ್, ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಸಮೀಪದ ಚೌಡದೇನಹಳ್ಳಿ ಗ್ರಾಮದಲ್ಲಿ ನಡೆಯುತ್ತಿದ್ದು 1 ವರ್ಷದ ಪ್ರಾಜೆಕ್ಟ್ ಅನ್ನು ನಾವು ಕೇವಲ 6 ತಿಂಗಳಲ್ಲಿ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದೇವೆ. ನಮ್ಮ SMK ಲೇಔಟ್ ನ 100 ಮೀಟರ್ ಅಂತರದಲ್ಲಿ ಮತ್ತೊಂದು ಲೇಔಟ್ ಅನ್ನ ಗೋಲ್ಡನ್ ಹಿಲ್ ವ್ಯೂ ಹೆಸರಿನಲ್ಲಿ ಲಾಂಚ್ ಮಾಡುತ್ತಿದ್ದೇವೆ. ನಮ್ಮ ಸ್ನೇಹ ಸಾಗರ ವೆಂಚರ್ಸ್ ಇದೇ ವರ್ಷ ಜನರ ಜೊತೆ ನಿರಂತರ ಸಂಪರ್ಕದಲ್ಲಿರುವ ಉದ್ದೇಶದಿಂದ 1 ವರ್ಷದಲ್ಲಿ ಸುಮಾರು 25,000 ಕುಟುಂಬಗಳನ್ನ ಟಾರ್ಗೆಟ್ ಮಾಡಿ ಉಚಿತ ಮೆಂಬರ್ಶಿಪ್ ನೋಂದಣಿ ಅಭಿಯಾನವನ್ನ ಆರಂಭ ಮಾಡಿದ್ದೇವೆ. ಈಗಾಗಲೇ ನಮ್ಮ ಕಂಪನಿ ಈ ಮೆಂಬರ್ಶಿಪ್ ನೋಂದಣಿ ಕಾರ್ಯದಲ್ಲಿ ಯಶಸ್ವಿಯಾಗಿದ್ದು ಕೇವಲ 2 ತಿಂಗಳಲ್ಲೇ ಸುಮಾರು 5,000 ಕುಟುಂಬಗಳನ್ನು ತಲುಪಲು ಯಶಸ್ವಿಯಾಗಿದ್ದೇವೆ. ಕೇವಲ ಲಾಭದ ಉದ್ದೇಶವಲ್ಲದೆ ನಮ್ಮ ಸಂಸ್ಥೆ ಸಾಮಾಜಿಕ ಬದ್ಧತೆ, ಪರಿಸರ ಕಾಳಜಿಯೊಂದಿಗೆ ಸಮಾಜಮುಖಿ ಕಾರ್ಯಗಳಲ್ಲೂ ತೊಡಗಿಕೊಂಡಿದ್ದು ಸರ್ಕಾರಿ ಶಾಲೆಗಳ ಅಭಿವೃದ್ಧಿ, ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ, ಯುವಕರ ಕ್ರೀಡೆಗಳಿಗೆ ಪ್ರೋತ್ಸಾಹ, ಮಹಿಳಾ ಸಬಲೀಕರಣದ ಜೊತೆಗೆ ಕನ್ನಡ ನಾಡು, ನುಡಿ, ಪ್ರಗತಿ ಹಾಗೂ ಸಂರಕ್ಷಣೆಯಲ್ಲೂ ತೊಡಗಿದೆ. ಕೊಡಗು ಪ್ರವಾಹ, ಕೋವಿಡ್-19 ಸಮಯದಲ್ಲಿ ನಮ್ಮ ಸಂಸ್ಥೆ ಕಡೆಯಿಂದ ಸಾವಿರಾರು ಬಡ ಕುಟುಂಬಗಳಿಗೆ ಉಚಿತ ಆಹಾರ ಸಾಮಗ್ರಿಗಳು, ಕೋವಿಡ್ ಕಿಟ್ಗಳನ್ನು ವಿತರಣೆ ಮಾಡಿದ್ದು ಸಂತ್ರಸ್ತರ ನೆರವಿಗೆ ನಿಂತಿದೆ.
ನನ್ನ ಹೆಸರು ನರೇಂದ್ರ ಕುಮಾರ್ ಅಂತ. ನಾನು ನರಸಾಪುರಲ್ಲಿ ಒಂದು ಸೈಟ್ ತೊಗೊಳ್ಬೇಕಂತ ಇತ್ತು. ಅದೇ ಟೈಮಲ್ಲಿ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಆ ಸೈಟ್ ತೊಗೊಂಡಾಗ ಸ್ಟಾರ್ಟಿಂಗ್ ಇಲ್ಲಿ ನಂದು ಇನ್ನೊಂದು ಹಳೆ ಸೈಟ್ ಒಂದೈತೆ. ಆ ಸೈಟ್ ಪಕ್ಕದಲ್ಲಿ ಒಂದು ಸೈಡು ಹೊಸದಾಗಿ ಕನ್ಸ್ಟ್ರಕ್ಷನ್ ರೆಡಿ ಮಾಡ್ತಾಯಿದ್ದಾರೆ. ಅದರಲ್ಲಿ ನಾನು ತಗೊಳ್ಬೇಕಂತ ಹೋದ್ನಿ. 10 ದಿವ್ಸಕ್ಕೆ 850 ರೂಪಾಯಿ ಜಾಸ್ತಿ ಮಾಡಿಬಿಟ್ರು. ಆ ಬೇಜಾರಿಂದ ತೃಪ್ತಿ ಬೇಡ ಅಂತ ಹೇಳ್ಬಿಟ್ಟು ಆಮೇಲೆ ನಾನು ನಮ್ಗೆ ಬೇಕಾಗಿರೋರೊಬ್ಬರು ಇಲ್ಲಿ ಚೋದನೆ ಅಂತ ಒಂದು ಲೆವಿಟ್ ಐತೆ, ಅಲ್ಲಿ ನೋಡೋಣ ಬಾಪ್ಪ ಅಂತ ಹೇಳಿದ್ರು. ಆಮೇಲೆ ಅಲ್ಲಿ ಹೋದ್ರಿ, ನಮ್ಗೆ ಆ ಸೈಡ್ ನೋಡಿದೆ, ಅದೆಲ್ಲ ತುಂಬ ಇಷ್ಟ ಆಯಿತು. ಆಮೇಲೆ ನವೀನ್ ಸರ್ ಅಂತ ಅಲ್ಲಿ ನಿಮ್ಮ ಸ್ಟಾಫು ನವೀನ್ ಸರ್ ಅಂತ ಅಲ್ಲಿ ಬಂದರು. ಅವ್ರ ನಂಬರ್ ಕಾಂಟ್ಯಾಕ್ಟ್ ತಗೊಂಡ್ರಿ. ಆವತ್ತು ನೋಡ್ಕೊಂಡು ಹೋದ್ರಿ, ನಂಬರ್ ಸೆಲೆಕ್ಟ್ ಮಾಡಿಬಿಟ್ಟು ಹೋದ್ರಿ. ಸರ್ ಒಂದು 1ನೇ ತಾರೀಕು ಅಡ್ವಾನ್ಸ್ ಕೊಡ್ತೀನಿ ಸರ್ ಅಂತ ಹೇಳಿದ್ನಿ. 5,001 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಟ್ಟು ಹೋದ್ನಿ. ಆಮೇಲೆ ಸ್ವಲ್ಪ ಬಾಧೆ ಆಗಿತ್ತು, ಸ್ವಲ್ಪ ದುಡ್ಡಕ್ಕೆ. ಪಾಪ ನವೀನ್ ಸರ್ ತುಂಬ ಹೆಲ್ಪ್ ಮಾಡಿದ್ರು. ಲಾಸ್ಟ್ ಟೈಮ್ ನಾವು ನವೀನ್ ಸರ್ ಜೊತೆಲಿ ಆಫೀಸ್ಗೆ ಬಂದಿದ್ವಿ, ಹೆಡ್ ಆಫೀಸ್ಗೆ ಹೊಸಕೋಟೆ. ಅಲ್ಲಿ ಹೊಸಕೋಟೆ ಬಂದಾಗ ಸ್ನೇಹ ಸಾಗರ ಎಲ್ಲ ಒಳ್ಳೆ ರೆಸ್ಪೆಕ್ಟ್, ಸ್ಟಾಫ್ ಎಲ್ಲ ಒಳ್ಳೆ ರೆಸ್ಪೆಕ್ಟ್ ಕೊಟ್ಟರು. ಒಳ್ಳೆ ರೆಸ್ಪೆಕ್ಟ್ ಆಗಲಿ, ಒಳ್ಳೆ ಕಾಫಿ ಟೀ ಒಳ್ಳೆ ಚೆನ್ನಾಗಿ ಮಾತಾಡ್ದು. ನನಗೆ ತುಂಬ, ಯಾಕಂದರೆ ಮೈನ್ ರೆಸ್ಪೆಕ್ಟ್ ಬೇಕಾಗಿದ್ದು, ದುಡ್ಡು ಕಾಸಲ್ಲಿ ಇಂಪಾರ್ಟೆಂಟ್ ಅಲ್ಲ. ಒಳ್ಳೆ ಮಾತು, ಒಳ್ಳೆ ಗುಣ, ಒಳ್ಳೆ ರೆಸ್ಪೆಕ್ಟು. ನವೀನ್ ಸರ್ ಅಂತ ನಾನು ಜೀವನದಲ್ಲಿ ಮರೆಯೋಕ್ಕಾಗಲ್ಲ. ಸ್ನೇಹ ಸಾಗರ್ ಅಷ್ಟೇ. ಫೋನ್ ಮಾಡಿದೆ ಎಂಥ ಟೈಮಲ್ಲಿ ರೆಸ್ಪಾನ್ಸ್ ಮಾಡ್ತಾಯಿದ್ರು. ಬಟ್ ಗುಡ್ ಪ್ರೈಸ್ ಮಾಡಿಕೊಟ್ರು ನಮಗೆ. ಅಲ್ಲಿ ಇರೋ ಪ್ರೈಸ್ಕನ್ನ ನಮ್ಗೆ ಪರವಾಗಿಲ್ಲ, ಚೆನ್ನಾಗಿ ರೇಟ್ ಮಾಡಿಕೊಟ್ರು. ಅದು ನಾನು ಹೇಳ್ಕೊಳಕ್ಕಾಗ ನನ್ನ ಕಡೆಯಿಂದ ಒಂದು ಸೈಟ್ ಕೊಡಿಸಿದ್ವಿ. ನಂಗೆ ತುಂಬ ಇಷ್ಟ ಆಯಿತು. ಸ್ನೇಹ ಸಾಗರ್ಗೆ ಒಳ್ಳೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸ್ಟಾಫ್ಗೆಲ್ಲ ಒಳ್ಳೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸರ್. ನಂಬಿಕೆಗೆ ಇನ್ನೊಂದು ಹೆಸರು ಸ್ನೇಹ ಸಾಗರ್ ವೆಂಚರ್ಸ್. ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಬಾಬು ಅಂತ. ಕೋಲಾರ ತಾಲೂಕು, ಕೋಲಾರ ಜಿಲ್ಲೆ, ನರಸಾಪುರ ನಂದು. ತುಂಬ ದಿನಗಳಿಂದ ನಾನು ಸೈಟ್ ತೊಗೋಬೇಕಂತ ಎಷ್ಟೋ ಪ್ರಯತ್ನ ಪಡ್ತಾಯಿದ್ದೆ. ಆದರೆ ಇಲ್ಲಿಂದ ರೇಟ್ ನೋಡಿದ್ರೆ ಎಲ್ಲೋದ್ರೂ 2,500, 2,800 ಇಲ್ಲ 3,000 ಹಿಂಗೆ ಹೇಳ್ತಾಯಿದ್ರು. ನಾನು ಮತ್ತೆ ಸೈಟ್ ತೊಗೊಳಕ್ಕಾಗಲ್ಲ ಅಂದ್ಕೊಂಡು ನಾನು ಎಷ್ಟೋ ತುಂಬ ನೊಂದ್ಬಿಟ್ಟಿದ್ದೆ ನಾನು. ನಂತರ ಏನಂತಂದರೆ ಹಿಂಗೆ ಒಂದು ನರಸಾಪುರ ಪಕ್ಕ ಚೌಡನಹಳ್ಳಿ ಅಂತ ಊರೊಂದು, ಆ ಊರಲ್ಲಿ ಹಿಂಗೆ ಒಂದು ಲೇಔಟ್ ನಡೆಸ್ತಾಯಿದ್ರು ಒಬ್ಬರು. ನಾನು ಹಿಂಗೆ ವಿಚಾರಿಸೋಣ ಬಿಟ್ಟು ಅಲ್ಲಿ ಹೋಗಿದ್ದೆ. ಅಲ್ಲಿ ಒಬ್ಬರು ನವೀನ್ ಸರ್ ಅಂತ ನಮಗೆ ಅವರೇ ನಮ್ಮ ಮಾತಾಡ್ಸೋದು, ನಮ್ಮ ನವೀನ್ ಸರ್ ಸಮಾಚಾರ ಇಲ್ಲಿ ಅಂತೇಳಿ ಮಾತಾಡ್ಸೋದು ನಮ್ಮನ್ನು. ಸೊ ಈ ಥರ ಇದೆ ಅಂತ ಹೇಳಿದೆ ನಾನು. ನನಗೆ ತುಂಬ ಭಯ ಆಗಿತ್ತು, ಯಾವ ಥರ ಸೈಟ್ ತೊಗೊಳೋದು. 18 ಲಕ್ಷ 14 ಲಕ್ಷ ಹೇಳ್ತಿದ್ದಾರೆ. ನಾನು ಫುಲ್ ಅಮೌಂಟ್ ಕೊಡಬೇಕು. ನಾನು ತುಂಬ ಭಯದಿಂದ ನಾನು ಸುಮ್ಮನೆ ಇಲ್ಲ ಸರ್ ಅಂತ ಹೇಳಿದೆ. ಮತ್ತು ಅವರೇ ನಮ್ಮನ್ನು ಮಾತಾಡಿಸಿ, ಸರ್ ಏನಿಲ್ಲ, ಕರೆಕ್ಟಾಗಿ ನಿಮ್ಮ ಹತ್ರ ಏನಿಲ್ಲ ಸರ್, ಕರೆಕ್ಟಾಗಿ ಹೇಳಿ ಅಂತೆಲ್ಲ ಹೇಳಿದ್ರು. ಆಮೇಲೆ ಇದ್ಕೊಂಡು ನಾನು ಈ ಥರ ಸರ್ ನಮ್ಮ ಸೈಟ್ ತೊಗೊಂಡ್ಕೊಂಡು ನಮ್ಮ ಮಾತಾಡ್ಸೋಣ ಅಮೌಂಟ್ ಅಂತ ಹೇಳಿದಾಗ, ನೀವೇನು ಮಾಡಬೇಡಿ, ನಮಗೆ 20% ಡೌನ್ ಪೇಮೆಂಟ್ ಮಾತ್ರ ಕಟ್ಟಿ, ಇನ್ನು ಮಿಕ್ಕಿದ್ದು ನಾವು 80% ನಮ್ಮ ಕಂಪ್ನಿ ಕಡೆಯಿಂದ ನಾವು ಲೋನ್ ಮಾಡ್ಕೊಂಡು ಅಂದ್ಬಿಟ್ಟು ಹೇಳಿದ್ರು. ಇವ್ರ ಕಂಪ್ನಿ ಹೆಸರು ಬಂದುಬಿಟ್ಟು ಸ್ನೇಹ ಸಾಗರ ವೆಂಚರ್ಸ್ ಅಂದ್ಬಿಟ್ಟು ತುಂಬ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಅವರು ನಮ್ಮನ್ನು ಕರ್ಕೊಂಡು ಹೊಸಕೋಟೆಯಲ್ಲಿರೋ ಹೆಡ್ ಆಫೀಸಿಗೆ ಕರ್ಕೊಂಡೋಗಿ ಬೆಸ್ಟ್ ಪ್ರೈಸಲ್ಲಿ ನಮಗೆ ಸೈಟ್ ಕೂಡ ಮಾಡಿಕೊಟ್ರು. ಮತ್ತು ಅವರೇ ಡೌನ್ ಪೇಮೆಂಟ್ ಕೂಡ 20% ಕಟ್ಸ್ಕೊಂಡು 80% ಅವರೇ ಎಲ್ಲ ಲೋನ್ ಎಲ್ಲ ಮಾಡಿಸಿ ವಿತ್ ಕನ್ಸೆಷನ್ ಕೂಡ ನಮ್ಮ ಮನೆ ಕಟ್ಟೋಕ್ಕಾಗಲ್ಲ ಅಂದ್ಕೊಂಡಿದ್ದೆ. ಅವರೇ ನಮಗೆ ಕನ್ಸೆಷನ್ ಕೂಡ ಲೋನ್ ಕೂಡ ಮಾಡಿಕೊಟ್ಟಿದ್ದಾರೆ. ಮತ್ತು ಯಾರು ಭಯಪಡಕ್ಕೆ ಹೋಗಬೇಡಿ, ನಮಗೆ ಸೈಟ್ ತೆಗೆಲ್ಲ ಅಂತ ಅನ್ಕೋಬೇಡಿ. ಏನಿದೆ ಸ್ನೇಹ ಸಾಗರ್ ವೆಂಚರ್ಸ್ ಅವ್ರನ್ನ ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಅನುಕೂಲ ತಕ್ಕಂತೆ ಏನಿದೆ ನಿಮ್ಮ ಬೆಸ್ಟ್ ಪ್ರೈಸಲ್ಲಿ ನಾವು ಅದರಿಂದ ತುಂಬ ಖುಷಿಯಾಗಿದ್ದೀರಿ. ಇವತ್ತು ನಾವು ಟೋಕನ್ ಅಡ್ರೆಸ್ ಕೊಟ್ಟೆ ಅಷ್ಟೇ. ನೀವು ಅಡ್ವಾನ್ಸ್ ಎಷ್ಟೋ ಲಕ್ಷಗಳು ಕೊಡ್ಬೇಕು ಅನ್ಕೋಬೇಡಿ. ನಿಮ್ಮ ಹತ್ರ ಎಷ್ಟಿದೆ ಅಷ್ಟು 10,000 ಪರವಾಗಿಲ್ಲ, ಟೋಕನ್ ಅಡ್ರೆಸ್ ಕೊಟ್ಟು ನೀವು ಫಸ್ಟ್ ಸೈಟ್ ಬುಕ್ ಮಾಡ್ಕೊಳ್ಳಿ. ನಿಮ್ಗೆ ಅವ್ರು 10 ದಿನ ಟೈಮ್ ಕೊಡ್ತಾರೆ. ಮತ್ತು ಬೇಕಾದ್ರೆ ನಿಮ್ಗೆ ನಮ್ಮ ಹತ್ರ ದುಡ್ಡು ಎಕ್ಸೆಸ್ ಆಗಿಲ್ಲ ಅನ್ನೋ ಫೀಲಿಂಗ್ ನಿಮ್ಮ ಹತ್ರ ಇರಬಾರ್ದು. ನಿಮ್ಮ ಹತ್ರ ಯಾವ ಥರ ಏನೇನು ಅಮೌಂಟ್ ಇದೆ ಅವ್ರಿಗೆ ಹೇಳಿ ತಿಳಿವಳಿಸಿ ಅವ್ರಿಗೆ, ಅವರೇ ನಿಮ್ಗೆ ಬಂದು ಈ ಥರ ಮಾಡಿತಾರೆ ಅಂತ ಹೇಳ್ಕೊಡ್ತಾರೆ. ನೀವು ಫುಲ್ ಅಮೌಂಟ್ ಕಟ್ಟಬೇಕು ಅಂತೇನಿಲ್ಲ. ತುಂಬ ಫಾಸ್ಟಾಗಿ ಕೂಡ ನಮ್ಗೆ ಡಾಕ್ಯುಮೆಂಟ್ಸ್ ಇದು ಮಾಡಿಕೊಡ್ತಾರೆ. ಅಗ್ರಿಮೆಂಟ್ ಎಲ್ಲ ಮಾಡಿ ಕ್ಲೀನಾಗಿ ನಮ್ಗೆ ಯಾವುದೇ ತೊಂದರೆ ಇಲ್ದಿರ ಅವರೇ ಎಲ್ಲ ನಡೆಸಿ ಇದು ಮಾಡಿಕೊಡ್ತಾರೆ. ಇನ್ನೊಂದು ಹೇಳ್ತಿದ್ದೆ ನಾನು, ನೀವು ಅಷ್ಟೇ ಯಾರು ಮಿಡ್ಲ್ ಕ್ಲಾಸ್ ಅಂತಿದ್ದೀರಾ, ದಯವಿಟ್ಟು ಎಲ್ಲದನ್ನೂ ಸೈಡ್ಗೆ ಇಟ್ಬಿಟ್ಟು ನಮ್ಮ ಸ್ನೇಹ ಸಾಗರ್ ವೆಂಚರ್ಸ್ ಹತ್ರ ಹೋಗಿ ಹೆಡ್ ಆಫೀಸ್ ಬಂದು ಹೊಸಕೋಟೆಯಲ್ಲಿದೆ, ಅವ್ರನ್ನ ಹೋಗಿ ಸರಿ ಮೀಟ್ ಮಾಡಿ ಆಫೀಸಲ್ಲಿ, ನಿಮಗೆ ಖುಷಿ ಆಗುತ್ತೆ. ಮತ್ತು ಥ್ಯಾಂಕ್ ಯು ಸ್ನೇಹ ಸಾಗರ ವೆಂಚರ್ಸ್. ಕೆಮ್ಮಶೆಟ್ಟಹಳ್ಳಿ, ಕೋಲಾರ ತಾಲೂಕು, ಕೋಲಾರ ಜಿಲ್ಲೆ. ಈಗ ನಾವು ಒಂದು ಸೈಟ್ ತಗೋಬೇಕಂತ ಓಡಾಡ್ತಾ ಇದ್ರೆ, ಆಗ ಪ್ರಶಾಂತ್ ಎಂಬುವರು ಈ ಚೌಡನಹಳ್ಳಿ ಹತ್ರ ಸ್ನೇಹ ಸಾಗರ ಲೇಔಟಲ್ಲಿ ತಗೊಳ್ಳಿ, ಮುಂದೆ ಇಂಪ್ರೂವ್ ಆಗುತ್ತದೆ ಎಲ್ಲ ಮಾತಾಡಿದ್ರಲ್ಲಿ. ಅಲ್ಲಿ ನವೀನ್ ಸರ್ ಅಂತ ಒಬ್ಬರು ಮ್ಯಾನೇಜರ್ ಇದ್ದರು. ಅವ್ರ ಹತ್ರ ಇಲ್ಲಿ ವ್ಯಾಪಾರ ಮಾಡಿದರೆ ಪರವಾಗಿಲ್ಲ, ಒಂದು ರೀಸನಬಲ್ ರೇಟ್ ಹಾಕ್ಕೊಟ್ರು. ಆಮೇಲೆ ಹಂಗೆ ಹೊಸಕೋಟೆಯಲ್ಲಿ ಆಫೀಸ್ಗೆ ಬನ್ನಿ, ಅಲ್ಲೇ ಇದು ಮಾಡ್ಕೊಡ್ತಾರಂತ. ಆಗ ಅಲ್ಲಿ ಹೋಗಿ ಅಲ್ಲಿ ಆಫೀಸಲ್ಲಿ ಒಳ್ಳೆ ಸ್ನೇಹ ಸಾಗರದಲ್ಲಿ ಯಾರೋ ಒಂದು ಸೈಡು ತಗೊಳ್ಬೇಕಾದ್ರೆ ತಗೊಳ್ಳಿ, ಒಳ್ಳೆ ಬೆನಿಫಿಟ್ ಐತೆ. ಅವ್ರು ಒಳ್ಳೆ ರೀಸನಬಲ್ ರೇಟ್ ಕೊಡ್ತಾರೆ. ಸ್ನೇಹ ಸಾಗರ ಲೇಔಟಲ್ಲಿ ಇನ್ನೂ ಒಂದು 10 ಸೈಡ್ ಇದ್ದಾವೆ. ಯಾರಾದರೂ ಪರ್ಚೇಸ್ ಮಾಡ್ಕೊಳ್ಳೋಗಿದ್ರೆ ಮಾಡ್ಕೊಳ್ಳಿ.
ಮುಂದೆ ಒಳ್ಳೆ ಬೆನಿಫಿಟ್ ಐತೆ. ಕಲುಮಂಜಿಲಿ ರೋಡ್ ಬಂದು ಡಬಲ್ ರೋಡ್ ಆಗುತ್ತೆ. ಅದರಿಂದ ಯಾರಾದ್ರೂ ತಗೊಳ್ಳಿ. ನಾವು ಈಗ ತಗೊಂಡು ರಿಜಿಸ್ಟರ್ ಆಗಿದೆ. ನೀವು ಯಾರು ತಗೊಳ್ಬೇಕಾದ್ರೆ ತಗೊಳ್ಳಿ. ಮುಂದೆ ಒಳ್ಳೆ ಫ್ಯೂಚರ್ ಐತೆ, ಒಳ್ಳೆ ಇದೈತೆ. ಸ್ನೇಹ ಸಾಗರ ಒಳ್ಳೆ ಆಫೀಸು, ಎಲ್ಲ ಅವರೇ ನೋಡ್ಕೊಳ್ತಾರೆ. ನಮ್ಗೇನು ತೊಂದರೆ ಇಲ್ಲ. ಯಾರ ತಗೊಳ್ಬೇಕಾದ್ರೆ ತಗೊಳ್ಳಿ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ರಾಜೇಶ್ ಅಂತ. ನಾನು ಆಂಧ್ರದಿಂದ ಬಂದಿದ್ದೀನಿ. ಈಗ ನಾವು ಗಾರ ಮೇಸ್ತ್ರಿ ಕೆಲಸ ಮಾಡ್ತಾ ಇದ್ದೀವಿ. ನಾನು ಬೆಂಗಳೂರಿಗೆ ಬಂದು ನಾನು ಸುಮಾರು 15 ವರ್ಷ ಆಗಿದೆ. 15 ವರ್ಷದಿಂದ ನಾನು ಗಾರ ಕೆಲಸನೇ ಮಾಡ್ತಾ ಇದ್ದೀನಿ. ಈಗ ಆ ಥರ ಮಾಡ್ತಾ ಮಾಡ್ತಾ ಎಷ್ಟೋ ದುಡ್ಡು ಸಂಪಾದನೆ ಮಾಡಿದ್ದೀನಿ, ಎಷ್ಟೋ ಖರ್ಚು ಮಾಡಿದ್ದೀನಿ. ಏನೋ ಇದಕ್ಕೆ ನನ್ನಕ್ಕಂತ ನಾನು ಇಟ್ಕೊಂಡಿಲ್ಲ. ನಾನು ಏನೋ ಆಗ್ಬೇಕು ಅಂತ ನಾನು ಅನ್ಕೊಂಡಿದ್ದೆ. ಆಮೇಲೆ ನಾನೀಗ ಕೆಲಸ ಮಾಡುವಾಗ ನನಗೆ ಒಬ್ರು ಇದು ಹೇಳಿದ್ರು, ಸೋಷಿಯಲ್ ಮೀಡಿಯಾದಾಗ ಇದು ರಿಯಲ್ ಎಸ್ಟೇಟ್ ಬಗ್ಗೆ ಹೇಳಿದ್ರು. ಸೋಷಿಯಲ್ ಮೀಡಿಯಾಗ ನೋಡಿದ್ವಿ, ಸ್ನೇಹ ಸಾಗರ್ ವೆಂಚರ್ಸ್ ಅಂತ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತ ನನಗೆ ಇಷ್ಟ ಆಯ್ತು. ಆಮೇಲೆ ನಾನು ನಮ್ಮ ಫ್ರೆಂಡ್ಸ್ ಕೇಳಿದೆ, ಅದು ಓಕೆ ಅಂತ ಹೇಳಿದ್ರು. ಆಮೇಲೆ ನಾನು ಡೈರೆಕ್ಟ್ ಆಫೀಸ್ಗೆ ಹೋಗಿದ್ದೆ. ಸರ್, ನನಗೊಂದು ಕಮ್ಮಿ ಬಜೆಟ್ ಅಲ್ಲಿ ಸೈಟ್ ಬೇಕು ಸರ್, ನಾವು ಅದರಲ್ಲಿ ಮನೆ ಕಟ್ಬೋದು. ಆಮೇಲೆ ಅವ್ರೇನು ಹೇಳಿದ್ರು, ಈ ಥರ ನಮ್ಮದೇ ಲೇಔಟ್ಸ್ ಎಲ್ಲ ಮಾಡ್ತಾ ಇದ್ವಿ. ನಾನು ಲೇಔಟ್ ವಿಸಿಟ್ ಮಾಡಿದ್ಮೇಲೆ ಎಲ್ಲ ಕಡೆ ಸುತ್ತಮುತ್ತ ಎಲ್ಲ ಇಂಡಸ್ಟ್ರಿ ಇದೆ, ಅದು ಇದು ಚೆನ್ನಾಗಿದೆ. ಅದಕ್ಕೋಸ್ಕರ ನಾವು ಬಂದು ಓಕೆ ಅಂದ್ಬಿಟ್ಟು ಕ್ಯಾಬ್ ಆಫೀಸ್ಗೆ ಬಂದಿದ್ದೆ. ನಾನು ಸರ್ ಹತ್ರ ಮಾತಾಡಿ, ಸರ್ ನಾನು ಜಮೀನು ತಗೊಳ್ತೀನಿ, ಬಟ್ ನನ್ನ ಹತ್ರ ದುಡ್ಡಿಲ್ಲ ಸರ್. ನನಗೆ ಯಾವ ಥರ ದುಡ್ಡು ಮಾಡ್ಬೇಕಂದ್ರೆ ನೀವು ಸ್ವಲ್ಪ ಹೆಲ್ಪ್ ಮಾಡಬೇಕು ಸರ್. ನಾನು ಕನ್ಸ್ಟ್ರಕ್ಷನ್ ಮಾಡೋದು, ನನಗೇನಾದರೂ ಕೆಲಸ ಯಾವುದಾದ್ರೂ ನಿಮ್ಮ ಕೆಲಸ ಯಾವುದಾದ್ರೂ ಕನ್ಸ್ಟ್ರಕ್ಷನ್ ಕೆಲಸ ಇದ್ರೆ ನನ್ಗೆ ಕೊಟ್ರೆ ನಾನು ಅದರಲ್ಲಿ ದುಡ್ಡು ಮಾಡಿ ತಗೊಳಕ್ಕಾಗುತ್ತೆ ಸರ್ ಅಂತ ಹೇಳ್ಬಿಟ್ಟಿದ್ದೆ. ಆಮೇಲೆ ಅವ್ರೇನು ಹೇಳಿದ್ರು, ಇನ್ನೊಂದು ನೀವು ಫುಲ್ ದುಡ್ಡು ಕಟ್ಟೋದಕ್ಕೆ ಏನು ಅವಶ್ಯಕತೆ ಏನಿಲ್ಲ, ನೀವು 20% ಅಮೌಂಟ್ ಇದ್ರೆ ಸಾಕು. ನಿನ್ನ ಹತ್ರ 3 ಲಕ್ಷ ಅಮೌಂಟ್ ಇದ್ರೆ ನೀವು ಜಮೀನು ತಗೋಬಹುದು. ನಾನೇ ನಿಮ್ಗೆ ಎಲ್ಲ ಲೋನ್ಸ್ ಎಲ್ಲ ಮಾಡ್ಕೊಂಡು ನಿಮ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ. ರಿಜಿಸ್ಟ್ರೇಷನ್ ದುಡ್ಡು ನಾನೇ ಕೊಡ್ತೀನಿ, ಬೇಕಾದ್ರೆ ನೀವು ಆಮೇಲೆ ಬೇಕಾದ್ರೆ ನೀನ್ ಇರೋವಾಗ ನನಗೆ ಕೊಡ್ರಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಏನ್ ಮಾಡಿದೆ, ನನ್ನ ಹತ್ರ 1.5 ಲಕ್ಷ, ಆಮೇಲೆ ನಮ್ಮ ಊರಲ್ಲಿ ಕೇಳ್ಕೊಂಡು ನಮ್ಮ ಅಣ್ಣ ಹತ್ರ ಇನ್ನೊಂದು 1.5 ಲಕ್ಷ ತಗೊಂಡು 3 ಲಕ್ಷ ತಗೊಂಡು ಹೋಗಿ ಸಾರಕ್ಕೆ ಕೊಟ್ಟೆ. ಆಮೇಲೆ ನಂದು ಲೋನ್ ಪ್ರಾಸೆಸ್ ಮಾಡಿ ಬರೀ ಒಂದೇ ತಿಂಗಳಲ್ಲಿ ನಂದು ಲೋನ್ ಪ್ರಾಸೆಸ್ ಎಲ್ಲ ಮುಗಿಸಿ, ಈಗ ನಾನು ನೆಕ್ಸ್ಟ್ ತಿಂಗಳು ಮನೇನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಅದ್ರಲ್ಲಿನೇ ಕನ್ಸ್ಟ್ರಕ್ಷನ್ ಮಾಡಕ್ಕೆ ರೆಡಿ ಇದ್ದೀನಿ ನಾನು. ಆವಾಗ್ಲ ನನ್ನ ಹತ್ರ 1 ರೂಪಾಯಿ ದುಡ್ಡಿಲ್ಲ. ಇವಾಗ ಸಾರೇ ನನ್ಗೆ 2 ಕೆಲಸ ರಿಫರ್ ಮಾಡಿಕೊಟ್ರು. ನನ್ನ ಸಜೆಷನ್ ಏನಂದ್ರೆ, ಯಾರಾದ್ರೂ ಬಡವರು ಇದ್ರೆ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ನೀವು ಸೈಟ್ಸ್ ಬೇಕಂದ್ರೆ ನಮ್ ಕಂಪನಿ ಅಪ್ರೋಚ್ ಮಾಡ್ರಿ. ಕಂಪನಿ ಬಗ್ಗೆ ಎಲ್ಲ ತಿಳ್ಕೊಂಡ್ಬಿಟ್ಟು ಆಮೇಲೆ ನಿಮಗೆ ಚೆನ್ನಾಗಿದ್ದಂದ್ರೆ ನೀವು ಒಂದು ಸೈಟ್ ತಗೊಂಡು ನೀವು ಅದರಲ್ಲಿ ಮನೆ ಕಟ್ಕೋಬಹುದು. ಬಟ್ ನೀವು ಬೇಕಾದ್ರೆ ನೀವು ಬನ್ನಿ ಸ್ನೇಹ ಸಾಗರ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ನಿ ವಿಸಿಟ್ ಮಾಡ್ರಿ. ನೀವು ಇದೇ ತರ ನೀವು ಆಗ್ತೀರಾ ಅಂತ ನಾನು ಒಂದು ಒಪಿನಿಯನ್ ಆಗಿ ಹೇಳ್ಕೊಂಡು ನಾನು ಇದೊಂದು ಮುಗಿತೇನೆ. ನನ್ನ ಹೆಸರು ಲಕ್ಷ್ಮೀನಾರಾಯಣ ಅಂತ. ನಾವು ತೋಟದ ಕೆಲಸ ಮಾಡೋದು. ನಾವು ಒಂದು 5-6 ವರ್ಷದಿಂದ ಇಕ್ಕೊಂಡು ಹಣನ ಸ್ನೇಹ ಸಾಗರ ಅಂತ ಇಲ್ಲಿ ಚೌಡೇನಹಳ್ಳಿ ಹತ್ರ ಲೇಔಟ್ ಮಾಡಿದ್ರು. ಅದ್ರಾಗ ಒಂದು ಸೈಟ್ ಬೇಕು ಅಂತ ಹೋಗಿ ಅಲ್ಲಿ ನವೀನ್ ಸಾರ್ ಅಂತ ಒಬ್ರು ಇದ್ರು. ಅವ್ರ ಹತ್ರ ಕೇಳಿದ್ವಿ, ನಮ್ಗೆ ಅದು ಸೈಟ್ ಹಿಡಿಸ್ತು ಇರ್ಲಿ ಅಂತ. ಅದಕ್ಕೆ ಅಲ್ಲಿಂದ ಹೊಸಕೋಟೆಗೆ ಹೋದ್ರೆ, ಹೊಸಕೋಟೆನಾಗ ಅವ್ರ ಆಫೀಸಾಗ ಸ್ನೇಹ ಸಾಗರ ಅಂತ ಐತಲ್ಲ, ಅಲ್ಲಿ ಹೋಗಿ ವ್ಯಾಪಾರ ಮಾಡಿ ಅಡ್ವಾನ್ಸ್ ಕೊಟ್ಬಿಟ್ಟು ಬಂದ್ರೆ. ಆಮೇಲೆ ನಾವು ನಮ್ಗೆ ಗೊತ್ತಿರೋದನ್ನ ಕರ್ಕೊಂಡೋಗಿ ತೋರಿಸಿದ್ರೆ, ಇಲ್ಲಪ್ಪ ಚೆನ್ನಾಗಿದೆ ತಕ ಅಂತ ನಾವು ತಗೊಂಡು ನಮ್ಗೆ ಡಾಕ್ಯುಮೆಂಟ್ ಎಲ್ಲಾನು ಕ್ಲೀನಾಗಿ ಮಾಡಿಕೊಟ್ಟು ಮಾಡ್ಯವ್ರೆ. ಸಬ್ ರಿಜಿಸ್ಟ್ರ್ ಆಫೀಸ್ ಅವರೇ ಕರ್ಕೊಂಡೋದ್ರು. ನಾವೇನು ಮಾಡಲ್ಲ, ಕುತ್ಕೊಂಡಿದ್ರೆ ಅವರೇ ಎಲ್ಲ ಕೆಲಸ ಮಾಡಿ ಸೈನ್ ಹಾಕಿ ನಮ್ಮ ಪೇಪರ್ ನಮ್ಗೆ ಕೊಟ್ಟರು. ಅವರು ಕಾಸು ಅವ್ರಿಗೆ ಕೊಟ್ಬಿಟ್ಟು ನಾವು ಬಂದರೆ. ಚೆನ್ನಾಗಿದೆ ಜಾಗ, ಯಾರಾದರೂ ತಗೊಂಡೋಗಿದ್ರೆ ತಗೊಬೋದು. ಸರಿ, ಇನ್ನೊಂದು ಮಾತು ಏನಪ್ಪ ಅಂದರೆ, ಊರು ಪಕ್ಕದಲ್ಲಿರೋದ್ರಿಂದ ಸ್ವಲ್ಪ ಬೇಗ ಡೆವಲಪ್ಮೆಂಟ್ ಆಗ್ತದ ಅಂತ ನಮ್ಮ ಐಡಿಯಾ ಮೇಲೆ ತಗೊಂಡಿದ್ದು ನಿಜ. ಚೆನ್ನಾಗಿ ಆಗುತ್ತೆ, ಏನು ತೊಂದರೆ ಇಲ್ಲ. ಈಗ ನಾವು ಎಲ್ಲೋ ಹೋಗಿ ಬೇರೆ ಕಡೆ ಎಲ್ಲೋ ಒಂದು ಕಡೆ ಕಾಡಲ್ಲಿ ಹಾಕಿಬಿಟ್ರೆ ಬೆಳೆಯಲ್ಲ. ಅದು ಊರು ಹಂಚಾಗಿರೋದ್ರಿಂದ ಸ್ವಲ್ಪ ಡೆವಲಪ್ಮೆಂಟ್ ಬೇಗ ಆಗ್ತದ ಅಂತ ನಮ್ಮ ಕನಸಿದ್ದು ನಾವು ಹೇಳಿದರೆ. ಚೆನ್ನಾಗಿದೆ, ಯಾರು ಬೇಕಾಗಿರೋರು ತಗೊಳ್ಳಿ, ಚೆನ್ನಾಗಿದೆ. ಆಮೇಲೆ ನಮ್ಮೂರಿನವರು ಇನ್ನೊಬ್ರು ತಗೊಂಡ್ರು, ನಮ್ಮ ಫ್ರೆಂಡೇ ಅವರು ಹಿಂಗೆ ತಗೊಂಡ್ರಿ ಅಂತಂದರೆ. ಆಮೇಲೆ ಅವ್ರಿಗೊಂದು ನಮಗೂ ಒಂದು ಬೇಕು ಅಂತೇಳಿ ಹೋಗಿ ನೋಡಿದರೆ ತಗೊಂಡ್ರು. ಅವರು ನವೀನ್ ಸಾರು ಹೇಳಿದರು, ಆಮೇಲೆ ತಗೊಂಡ್ರಿ. ಆಮೇಲೆ ಇನ್ನೂ ಫ್ರೆಂಡು ಬೇಕು ಅಂದರು,
ಕರ್ಕೊಂಡೋಗಿ ಅವ್ರಿಗೂ ಅಡ್ವಾನ್ಸ್ ಹಾಕ್ಸಿ ಮಡಗಿದ್ರೆ ಇನ್ನು ರಿಜಿಸ್ಟರ್ ಆಗಿಲ್ಲ. ಮುಂದಿನ ದಿನಗಳಾಗ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಊರ ಪಕ್ಕದಲ್ಲಿರೋದ್ರಿಂದ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತದೆ. ವಾಸ್ತುವನ್ನು ಚೆನ್ನಾಗಿದೆ ಸೈಟ್ಗಳು, ಏನು ತೊಂದರೆ ಇಲ್ಲ. ಯಾರನ್ನ ತಗೊಳೋರಿದ್ರೆ ತಗೋಬೋದು, ಒಳ್ಳೆ ಜಾಗ.